ನಮ್ಗೆ ಈ ರೂಟ್ ಬಿಟ್ರೆ ಬೇರೆ ರೂಟ್ ಈ ಊರಿಂದ ಎಲ್ಲಿಗೂ ಹೊರಡಕ್ಕಿಲ್ಲ. ನಾವು ನಮ್ಗೆ ಟೌನ್ ಅರೇಹಳ್ಳಿ ಹೋಬಳಿ ಆಗಿರುತ್ತೆ. ಈ ಗ್ರಾಮದಿಂದ ಹೋದ್ರೆ ಅರೇಳಿಗೆ ಹೋಗ್ಬೇಕಾದ್ರೆ ಇದೇ ರೂಟ್ ಆಗಿರುತ್ತೆ, ಮೂಡಿಗೆರೆಗೆ ಹೋಗ್ಬೇಕಾದ್ರೆ ಇದೇ ರೂಟ್ ಆಗಿರುತ್ತೆ. ನಮ್ಗೆ ಬೇರೆ ಯಾವುದೂ ರಸ್ತೆ ಇಲ್ಲ, ಕಾಲ್ದಾರಿ ಕೂಡ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಾವು ಜೀವನ ಮಾಡ್ತಾ ಇದೀವಿ. ಅದರಿಂದ ತಾವು ದಯವಿಟ್ಟು ಸರ್ಕಾರದ ಗಮನಕ್ಕೆ ತಂದು ಸಹಕಾರ ಮಾಡಬೇಕಂತ ತಮ್ಮಲ್ಲಿ ಕೈಬಿಟ್ಟು ಮಾಡ್ತೀವಿ. ಕೊಕ್ರಳ್ಳಿ ಗ್ರಾಮದಲ್ಲಿ ಸುಮಾರು 1,000 ಜನ 1,000 ಜನ ಇದ್ದಾರೆ. ಇಲ್ಲಿ ಗ್ರಾಮದಲ್ಲಿ ವಾಸ ಇರೋದು 150ರಿಂದ 160 ಮನೆಗಳಿದ್ದಾವೆ. 200 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾವೆ. ಅರೇಹಳ್ಳಿಗೆ ಹೋಗುವಂಥ ಮಕ್ಕಳು 70 ಮಕ್ಕಳು ಇಲ್ಲಿಂದ ಅರೇಹಳ್ಳಿಯಿಂದ ಹೋಗಬೇಕು. ಇಲ್ಲಿ ಯಾವುದೇ ವೆಹಿಕಲ್ಸ್ನ ಸೌಕರ್ಯ ಇಲ್ಲ, ಬಸ್ಸಿನ ಸೌಕರ್ಯವೂ ಇಲ್ಲ. ತುಂಬ ಅಂದರೆ ಒಂದು 25 ವರ್ಷಗಳಿಂದ ಇದೇ ಥರ ಇದೆ. ಎಲೆಕ್ಷನ್ ಬಂದಾಗ ಎಲ್ಲರೂ ಬರ್ತಾರೆ, ನಾವು ಕೆಲಸ ಮಾಡಿಕೊಡ್ತೀವಿ ಅಂತಾರೆ. ಎಲೆಕ್ಷನ್ ಕಳೆದ ನಂತರ ಯಾರು ಕೂಡ ತಿರುಗಿ ನೋಡೋದಿಲ್ಲ. ಜಿಲ್ಲಾ ಪಂಚಾಯತ್ನಿಂದಾಗಲಿ, ತಾಲೂಕ್ ಪಂಚಾಯತ್ನಿಂದಾಗಲಿ, MLA ಕೋಟದಲ್ಲಾಗಲಿ, MP ಕೋಟದಲ್ಲಿ ಇಲ್ಲಿ ತನಕ ಆಗಿರೋದಿಲ್ಲ. ಅದರಿಂದಾಗಿ ಬಡ ಜನ ಇರೋದಿಲ್ಲ, ಎಲ್ಲ ಕೂಲಿ ಕಾರ್ಮಿಕರು, ಅದರಲ್ಲೂ ಹೆಚ್ಚಾಗಿ ಅಲ್ಪಸಂಖ್ಯಾತರಾಗಿರ್ತಾರೆ. ಅದರಿಂದಾಗಿ ಅಲ್ಪಸಂಖ್ಯಾತರು ಆಗಿರೋದ್ರಿಂದಾಗಿ ಕೆಲಸ ನಿಂತೋಯ್ತೋ ಅಲ್ಲ ಅನುದಾನ ಇಲ್ಲದೆ ಗೊತ್ತಿಲ್ಲ. ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ, ಅರ್ಜಿ ಕೊಟ್ಟಿದ್ವಿ, ಯಾರು ಕೂಡ ತಿರುಗಿ ನೋಡಿಲ್ಲ. ಈ ಅವ್ಯವಸ್ಥೆ ನೋಡಿ ನಾವೇ ಚಂದ ಹಾಕಿ JCB ತಂದು ತುಂಬ ಗುಂಡಿ ಇತ್ತು, ಅದನ್ನು ಸರಿಪಡಿಸಿ ಈ ಮಟ್ಟಕ್ಕಾಗಿದೆ. ದಯವಿಟ್ಟು ತಾವು ನ್ಯೂಸ್ ಮುಖಾಂತರ ತಾವು ಸರ್ಕಾರಕ್ಕೆ, ಮುಖ್ಯಮಂತ್ರಿಗೂ, ಉಪಮುಖ್ಯಮಂತ್ರಿಗೂ ಹಾಗೂ ಶಾಸಕರಿಗೂ MP ಗಳಿಗೂ ಮನವಿ ಸಲ್ಲಿಸಿ